ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿ ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ಕೆಲವು ಹೂಡಿಕೆ ಸಂಸ್ಥೆಗಳು ಸಾರ್ವಜನಿಕರನ್ನು ತಪ್ಪು ದಾರಿಗೆ ಎಳೆಯುತ್ತಿರುವ ಬಗ್ಗೆ ಗಂಭೀರ ಆರೋಪ ವ್ಯಕ್ತವಾಗಿದೆ. ಕೆಲವು ಸಂಸ್ಥೆಗಳು ಭಗವಾನ್ ಶಿವನ ಹೆಸರನ್ನು ಬಳಸಿಕೊಂಡು ಜನರ ಭಾವನೆ ಹಾಗೂ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದಾಗಿ ತಿಳಿದು ಬಂದಿದ್ದು, ಜನರು ಎಚ್ಚರಿಕೆಯಿಂದ ಇರಬೇಕು ಎಂದು ರಾಜ್ಕುಮಾರ್ ಟೋಪನ್ನವರ್ ಹೇಳಿದ್ದಾರೆ. ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಈ ಸಂಸ್ಥೆಗಳು ಕೆಳಗಿನ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಧ್ಯತೆ ಇದೆ. ಹಣವನ್ನು ಎಲ್ಲಿ ಹೂಡಿಕೆ ಮಾಡಲಾಗ್ತಿದೆ ಎಂಬುದನ್ನು ಸ್ಪಷ್ಟಪಡಿಸದೆ ಸಂಗ್ರಹಿಸುವುದು, ಹೂಡಿಕೆಯ ಅಪಾಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡದಿರುವುದು, ತಿಂಗಳಿಗೆ 3.5% 6% ವರೆಗೆ ಖಚಿತ ಲಾಭ ನೀಡುವುದಾಗಿ ಹೇಳುವುದು, ಖಚಿತ ಆದಾಯ ಎಂಬ ಭರವಸೆ ನೀಡಿ ಜನರನ್ನು ಆಕರ್ಷಿಸುವುದು, ಪರಿಚಯ ಹಾಗೂ ವಿಶ್ವಾಸದ ಜಾಲದ ಮೂಲಕ ಹೂಡಿಕೆ ಹೆಚ್ಚಿಸುವುದು, ಇಂತಹ ಅಸಾಮಾನ್ಯ ಹಾಗೂ ಖಚಿತ ಲಾಭದ ಭರವಸೆಗಳು ಅತ್ಯಂತ ಅಪಾಯಕಾರಿಯಾಗಿರಬಹುದು. ಸಾರ್ವಜನಿಕರಿಗೆ ಎಚ್ಚರಿಕೆ: ಯಾವುದೇ ಹೂಡಿಕೆ ಮಾಡುವ ಮೊದಲು ದಯವಿಟ್ಟು ಈ ವಿಷಯಗಳನ್ನು ಪರಿಶೀಲಿಸಿ. ಸಂಸ್ಥೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ ನೋಂದಾಯಿತವಾಗಿದೆಯೇ? ಹೂಡಿಕೆ ಮಾಡುವ ವಿಧಾನ ಸ್ಪಷ್ಟವಾಗಿದೆಯೇ? ಹಣವನ್ನು ಯಾವ ಕ್ಷೇತ್ರದಲ್ಲಿ ಹೂಡಲಾಗುತ್ತಿದೆ ಎಂಬ ಮಾಹಿತಿ ಇದೆಯೇ? ಖಚಿತ ಲಾಭ ಎಂಬ ಭರವಸೆ ನೀಡಲಾಗುತ್ತಿದೆಯೇ? ಧಾರ್ಮಿಕ ಅಥವಾ ಭಾವನಾತ್ಮಕ ಪ್ರಭಾವವನ್ನು ಬಳಸಲಾಗುತ್ತಿದೆಯೇ? ನಿವೃತ್ತ ಸೈನಿಕರಿಗೆ ವಿಶೇಷ ಮನವಿ: ನಮ್ಮ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ನಿವೃತ್ತ ಸೈನಿಕರಿಗೆ ನಾವು ಅತ್ಯಂತ ಗೌರವದಿಂದ ಮನವಿ ಮಾಡ್ತೇವೆ. ಕೆಲವು ಹೂಡಿಕೆ ಯೋಜನೆಗಳು ವಿಶೇಷವಾಗಿ ನಿವೃತ್ತ ಸೈನಿಕರ ವಿಶ್ವಾಸವನ್ನು ಬಳಸಿಕೊಳ್ಳುವುದು, ನಿವೃತ್ತರ ಹಣವನ್ನು ಗುರಿಯಾಗಿಸುವುದು, ಪರಿಚಯದ ಮೂಲಕ ಹೂಡಿಕೆ ಸೆಳೆಯುವುದು. ಕೆಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನು ಹೂಡಿಕೆ ಮಾಡಿರುವ ಸಾಧ್ಯತೆ ಇದೆ. ಇದು ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು. ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡಿ. ಕುಟುಂಬದವರ ಹಾಗೂ ಹಣಕಾಸು ತಜ್ಞರ ಸಲಹೆ ಪಡೆಯಿರಿ. ದೊಡ್ಡ ಮೊತ್ತ ಹೂಡಿಕೆಗೆ ಮುನ್ನ ಎಚ್ಚರಿಕೆ ವಹಿಸಿ. ಓಂ ನಮಃ ಶಿವಾಯ. ಈ ಮಹಾಮಂತ್ರ, ಶಿವನ ಈ ಮಹಾಮಂತ್ರನ ದುರುಪಯೋಗ ಮಾಡಿಕೊಂಡು ಇವತ್ತು ಸಾರ್ವಜನಿಕರು, ಬೆಳಗಾವಿ ಸಾರ್ವಜನಿಕರು ಮತ್ತು ನಮ್ಮ ಮುಗ್ಧ ಮಾಜಿ ಸೈನಿಕರನ್ನು ಕೆಲವು ಜನ ಫಂಡ್ ಮ್ಯಾನೇಜರ್ ಅಥವಾ ಇನ್ವೆಸ್ಟ್ಮೆಂಟ್ ಬ್ರೋಕರ್ಸ್ ಆಗಿ ಬೆಳಗಾವಿಯಲ್ಲಿ ಒಂದು ದೊಡ್ಡ ಒಂದು ಹಗರಣ, ಮಲ್ಟಿ ಲೆವೆಲ್ ಅಥವಾ ಮಲ್ಟಿ ಟೈರ್ ಹಗರಣ ನಡೆಸಿದ್ದಾರೆ. ಇದ್ರ ಬಗ್ಗೆ ನಾನು ಸಾರ್ವಜನಿಕರಿಗೆ, ಬೆಳಗಾವಿ ಸಾರ್ವಜನಿಕರಿಗೆ ಮತ್ತು ನಮ್ಮ ಮುಗ್ಧ ಮಾಜಿ ಸೈನಿಕರಿಗೆ ನಾನು ಮನವಿ ಮಾಡ್ಕೋತೇನೆ. ದಯಮಾಡಿ ಇಂಥ ಫ್ರಾಡ್ ಇನ್ವೆಸ್ಟ್ಮೆಂಟ್ಸ್ ಕಂಪ್ನೀಸಲ್ಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟನ್ನು ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನಾವು ಮಾಡಿದಂಥ ತನಿಖೆಯಲ್ಲಿ ಬೆಳಗಾವಿ ನಗರದಲ್ಲಿ ಇವತ್ತು 3 ಈ ಥರ ಕಂಪ್ನಿಗಳು ಆಪ್ರೇಟ್ ಮಾಡ್ತಾ ಇದ್ದಾವೆ. ಒಬ್ಬರು 3.5% ತಿಂಗಳ ಕೊಡ್ತಾ ಇದ್ದಾರೆ, ಒಬ್ಬರು 5% ಕೊಡ್ತಾ ಇದ್ದಾರೆ. 3.5% ಅಶ್ಯೂರ್ಡ್ ರಿಟರ್ನ್ಸ್. ಇದು ಇವತ್ತಿಲ್ಕ ನಾಳೆ ಇದು ಬಬಲ್ ಬಸ್ಟ್ ಆಗುತ್ತೆ. ಈಗೇನು ಹಳಿಬರಿಗೆ ಹೊಸಬರೇನು ಹಣ ಹಾಕ್ತಾ ಇದ್ದಾರೆ, ಆ ಹೊಸಬ್ರು ಹಣ ತೊಗೊಂಡು ಹಳಿಬರಿಗೆ ಕೊಡ್ತಾರೆ. ಈ ರೀತಿ ಮೊದಲು ಬೆಳಗಾವಿನಾಗ ಇಂಥ ಭಾಳಷ್ಟು ಹಗರಣಗಳು ಆಗಿ ಹೋಗ್ಯಾವ. ಸೇಮ್ ಮಾಡೋದು, ನಮ್ಮರೇನು ಹೊಸಬ್ರೇನು ದುಡ್ಡು ಹಾಕ್ತಾರೆ ಅದು ಹಳಿಬ್ರ ಮುಖಾಂತರ ಆಗ್ತದೆ. ಅದ್ರ ಹಳಿಬ್ರಿಗೂ ಒಂದು ಕಮಿಷನ್ ಹೋಗ್ತೈತಿ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಹಳಿಬ್ರು ಏನು ಈ ಚೈನ್ನಾಗ ಹಳಿ ಇನ್ವೆಸ್ಟರ್ಸ್ ಏನು ಹೊಸಬ್ರ ಕಡೆ ದುಡ್ಡು ತಗೋದ್ರೆ ಕಮಿಷನ್ ತಗೋತಾರೆ, ಇವ್ರದ್ದು ಕ್ರೈಮ್ ಆಗುತ್ತೆ. ಇವರು ಆ ಕ್ರೈಮ್ನಾಗ ಇವರು ಭಾಗವಹಿಸಂಗಾಗುತ್ತೆ. ಆಮೇಲೆ ಬೆಳಗಾವಿ ನಗರನಾಗ ಮೊದಲಿದ್ರು ಯಾರು ಸಂಜಯ್ ತೆಂಗಿನಕಾಯಿ, ಸುರೇಶ್ ಜೊಂಡ ಇಂಥವ್ರೆಲ್ಲ ಇದೇ ಮಾಡ್ಕೊಂಡು ಹೋಗಿದ್ದಾರೆ. ಇವರು ಜನರು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಯಾವಾಗ ಇವರು ದುಡ್ಡು ತಗೊಂಡು ಗಾಯವಾಗ್ತಾರ ಅವಾಗ ಎಲ್ಲ ಇನ್ವೆಸ್ಟರ್ ರಸ್ತೆ ಮೇಲೆ ಬರ್ತಾರೆ. ಈ ಥರ ಭಾಳಷ್ಟು ಮಂದಿಗೆ ಒಂದು 10-15 ವರ್ಷದಿಂದ ಅನ್ಯಾಯ ಆಗೈತಿ, ರೊಕ್ಕ ಕಳ್ಕೊಂಡಿದ್ದಾರೆ. ಆಮೇಲೆ ಇವತ್ತು ಯಾವುದೇ ಒಂಥರ ಈ ಥರ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ ಅಥವಾ ಫಂಡ್ ಮ್ಯಾನೇಜ್ ಇದ್ದಾಗ ಅವ್ರದ್ದು ಸೆಬಿ ಅಥವಾ NSEನಾಗ ಅವ್ರದ್ದು ಸ್ಟಾಕ್ ಬ್ರೋಕರ್ ಅಂತ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ನನ್ನ ಕಡೆ ಕೆಲವು ಅಗ್ರಿಮೆಂಟ್ಸ್ ಬಂದಿದ್ದಾವೆ. ಆ ಅಗ್ರಿಮೆಂಟ್ಸ್ನ ತಪಾಸಣೆ ಮಾಡಿದಾಗ ಈ ಕಂಪ್ನಿಗಳ ಸ್ಟಾಕ್ ಬ್ರೋಕರೇಜ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಇಲ್ಲ, NSE ರಿಜಿಸ್ಟ್ರೇಷನ್ ನಂಬರ್ ಇಲ್ಲ, ಸೆಬಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ,
ಆಮೇಲೆ ಈ ಥರ ಬೇರೆ ಬೇರೆ ರಿಜಿಸ್ಟ್ರೇಷನ್ ಇರ್ತದೆ ಆ ನಂಬರ್ಸ್ ಇಲ್ಲ. ಆಮೇಲೆ ಇವ್ರ ಅಗ್ರಿಮೆಂಟ್ಸ್ನಾಗ ಅವ್ರ ಪ್ಯಾನ್ ನಂಬರ್ ಮೆನ್ಷನ್ ಇಲ್ಲ, ಅವ್ರ GST ನಂಬರ್ ಮೆನ್ಷನ್ ಇಲ್ಲ. ಆಮೇಲೆ ಯಾವಾಗ ನಾವು ಒಬ್ಬ ಕಸ್ಟಮರ್ ಕಡೆ ಇನ್ವೆಸ್ಟ್ಮೆಂಟ್ ಸಂಬಂಧ ಹಣ ತಗೋತೀವಿ, ನಾವು ರಿಸ್ಕ್ ಡಿಸ್ಕ್ಲೋಸರ್ ಮಾಡ್ತೇವೆ. ಅಂದರೆ ನೀವು ಏನು ಹಣ ನಮ್ಗೆ ಕೊಡ್ತೀರಿ, ಈ ಹಣ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೇವೆ, ಎಷ್ಟು ಇನ್ವೆಸ್ಟ್ ಮಾಡ್ತೇವೆ, ನಿಮ್ಮ ಹಣದಿಂದ ನಾವೆಷ್ಟು ಗಳಿಸ್ತೇವೆ, ಆಮೇಲೆ ಈ ಹಣ ನೀವೇನು ಕೊಡ್ತೀರಿ ಅದು ಎಲ್ಲೇ ನಾವು ಇನ್ವೆಸ್ಟ್ ಮಾಡ್ತೀವಿ ಅದು ಒಂದು ಕಡೆ. ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ನಾಗ ಏನು ರಿಸ್ಕ್ ಅದಾವ, ಯಾವುದೂ ಒಂದು ಇನ್ವೆಸ್ಟ್ಮೆಂಟ್ ವಿತೌಟ್ ರಿಸ್ಕ್ ಇರಲ್ಲ. ಎಲ್ಲ ಇನ್ವೆಸ್ಟ್ಮೆಂಟಿಗೆ ಒಂದು ರಿಸ್ಕ್ ಇರುತ್ತೆ. ರಿಸ್ಕ್ ಡಿಸ್ಕ್ಲೋಸರ್ಸ್ ಇಲ್ಲ. ಆಮೇಲೆ ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅದು ಇಲ್ಲ. ಯಾವುದೇ ರೀತಿ ಇವರು ಮಾಹಿತಿ ಕೊಡೋದೇ. ಆಮೇಲೆ ಇವ್ರದ್ದು ಸೆಬಿ ಮತ್ತು NSE ಇವ್ರ ರಿಜಿಸ್ಟ್ರೇಷನ್ ಇಲ್ಲ. ಆಮೇಲೆ ಇವೆಲ್ಲ ಸಿಂಗಲ್ ಪ್ರೊಪ್ರೈಟರಿ ಅಥವಾ ಪಾರ್ಟ್ನರ್ಶಿಪ್ ಫಾರ್ಮ್ಸ್ ಮೇಲೆ ನಡೀತಾ ಇದ್ದಾವೆ. ಇವು ಒಂದು ಪ್ರೈವೇಟ್ ಲಿಮಿಟೆಡ್ ಫರ್ಮು ಅಲ್ಲ. ಹೀಗಾಗಿ ಭಾಳಷ್ಟು ತಮ್ಮದೇನು ದುಡ್ಡು ಇನ್ವೆಸ್ಟ್ ಮಾಡಿದರೆ ನಿಮ್ಗೆ ದುಡ್ಡು ಸಿಗ್ತಿರ್ಬೋದು, ಖರೆ ಇವತ್ತಲ್ಕ ನಾಳೆ ಇದು ದುಡ್ಡು ಬಸ್ಟ್ ಆಗುತ್ತೆ. ಆಮೇಲೆ ಏನು ಕೆಲವು ಜನ ಈ ಜನರನ್ನ ಆಕರ್ಷಣೆ ಮಾಡೋ ಸಂಬಂಧ ಇವರು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ಒಂಥರ ಕಲ್ಟ್ ಫಾಲೋಯಿಂಗ್ ಮಾಡ್ತಾರೆ. ಅಂದ್ರೆ ಒಂದು ಪರ್ಸನಾಲಿಟಿ ಫಾಲೋಯಿಂಗ್. ಜನ ಆ ವ್ಯಕ್ತಿ ನೋಡಿಕೊಂಡು ಅವ್ರ ವ್ಯಕ್ತಿಯ ಪ್ರಭಾವ ನೋಡಿಕೊಂಡು ಇವರು ಅವ್ರ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ಬೇಕಂತ ಆ ಥರ ಒಂದು ಕಲ್ಟ್ ಫಾಲೋಯಿಂಗ್, ಒಂದು ಪರ್ಸನಾಲಿಟಿ ಫಾಲೋಯಿಂಗ್ ಮಾಡ್ತಾರೆ. ಇದರಿಂದ ಕೆಲವರು ಚೇದಾಗಿರ್ತಾರೆ, ಅವರು ಪ್ರಮೋಟ್ ಮಾಡ್ಕೊತಿರ್ತಾರೆ. ಅದಕ್ಕೆ ಇದು ಒಂದು ವೆಲ್ ಪ್ಲ್ಯಾನ್ಡ್ ನೆಟ್ವರ್ಕ್ ಟು ಫೂಲ್ ಪೀಪಲ್. ಅದಕ್ಕೆ ದಯಮಾಡಿ ನಾನು ಮಾಜಿ ಸೈನಿಕರಿಗೆ ಈ ವಿಷಯದಾಗ ಎದಕ್ಕೆ ಇವತ್ತು ಕೈ ಹಾಕಿದ್ದೇನೆ ಅಂದರೆ, ಮಾಜಿ ಸೈನಿಕರು ನಮ್ಮ ದೇಶದ ಸಂಬಂಧ ತ್ಯಾಗ ಮಾಡ್ತಾರೆ. ಆಮೇಲೆ ಅವರು ರಿಟೈರ್ಮೆಂಟ್ ಅಥವಾ ಪೆನ್ಷನ್ ಸಿಕ್ಕಿದ ದುಡ್ಡು ಇಂಥ ಒಂದು ಇನ್ವೆಸ್ಟ್ಮೆಂಟ್ನ ಹಾಕ್ತಾರೆ. ಆಮೇಲೆ ಈ ದುಡ್ಡು ಹೋತಂದರೆ ಅವ್ರು ನಾಳೆ ಬೀದಿ ಪಾರಿ ಆಗಬಾರ್ದು, ಅವರು ಉಳಿಬೇಕು. ಅದಕ್ಕೆ ನಾನು ದಯಮಾಡಿ ಮಾಜಿ ಸೈನಿಕರಿಗೆ ನಾನು ಮನವಿ ಮಾಡ್ಕೊತೇನೆ, ನಿಮ್ದು ಈ ಥರ ಇನ್ವೆಸ್ಟ್ಮೆಂಟ್ಸ್ ಇವು ಏನು 3 ಕಂಪ್ನಿಗಳಾಗ ಅದಾವ, ಇದರ ದಯಮಾಡಿ ತಕ್ಷಣ ವಾಪಸ್ ತಕ್ಕೋರಿ. ಇದು ಯಾವಾಗ ಬಬಲ್ ಬಸ್ಟ್ ಆಗುತ್ತೆ. ಯಾಕಂದರೆ ಇದ್ರ ಬಗ್ಗೆ ನೀವು ಯಾವುದೋ ಅಗ್ರಿಮೆಂಟ್ ನೋಡ್ರಿ. ಅಗ್ರಿಮೆಂಟ್ ಯಾವ ಥರ ಮಾಡ್ತಾ ಇದ್ದಾರೆ, ಹ್ಯಾಂಡ್ ಓನ್ ಅಗ್ರಿಮೆಂಟ್ ಅಲ್ರಿ. ನಾನು ದುಡ್ಡು ಕೊಡ್ತಾ ಇದ್ದೇನೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ನಾನು ಇನ್ವೆಸ್ಟರ್ ಆದರೆ ನಿಮ್ಮ ಕಂಪ್ನಿ ಜೊತೆಗೆ ನಾನು ಅಗ್ರಿಮೆಂಟ್ ನಾನು ಮಾಡೋದು ನಿಮ್ಮ ಕಡೆ ಇನ್ವೆಸ್ಟ್ಮೆಂಟ್ ಸಂಬಂಧ ನಾನು ನಿಮ್ಗೆ ಹ್ಯಾಂಡ್ ಓನ್ ಕೊಡ್ತಾ ಇಲ್ಲ. ಆದರೆ ಇವರು ನಿಮ್ಮ ಕಡೆ ಹ್ಯಾಂಡ್ ಓನ್ ಅಗ್ರಿಮೆಂಟ್ ಮಾಡಿದ್ದಾರೆ. ಹ್ಯಾಂಡ್ ಓನ್ ಅಗ್ರಿಮೆಂಟ್ ಯಾರು ಮಾಲೀಕನ ಹೆಸರು ಮೇಲೆ ಚೆಕ್ ಕೊಡೋದು, ಯಾವುದು ನಿಮ್ಗೆ ಗ್ಯಾರಂಟಿ ಚೆಕ್ ಕೊಡೋದು ಫರ್ಮ್ ಹೆಸರು ಮೇಲೆ. ಅದಕ್ಕೆ ಇದು ಒಂಥರ. ಆಮೇಲೆ ಆ ಒಂದು ಹ್ಯಾಂಡ್ ಓನ್ ಅಗ್ರಿಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡ್ತೀರಿ, ಆಮೇಲೆ ನೀವು ಬಡ್ಡಿ ಹೆಂಗೆ ತಗೋತೀರಿ, ಆಮೇಲೆ ನಿಮ್ಗೆ ಇಂಟ್ರೆಸ್ಟ್ ಸಿಕ್ಕರೆ ಇಂಟ್ರೆಸ್ಟ್ ಮೇಲೆ GST ಎಷ್ಟು ಆಗ್ತೈತೆ, ಇಂಟ್ರೆಸ್ಟ್ ಮೇಲೆ TDS ಡಿಡಕ್ಷನ್ ಎಷ್ಟು ಆಗ್ತೈತೆ, ಇವೆಲ್ಲ ಪ್ರಶ್ನೆಗಳು ಬರ್ತಾವೆ. ಇದಾದ್ಮೇಲೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅವರು ಇನ್ವಾಲ್ವ್ ಆಗ್ತಾರೆ, GST ಅವರು ಇನ್ವಾಲ್ವ್ ಆಗ್ತಾರೆ, ಆಮೇಲೆ ರೆವಿನ್ಯೂ ಎನ್ಫೋರ್ಸ್ಮೆಂಟ್ ಅವರು ಇನ್ವಾಲ್ವ್ ಆಗ್ತಾರೆ. ಇದೊಂಥರ ಮನಿ ಲಾಂಡ್ರಿಂಗ್ ಆಪರೇಷನ್ ಇದೆ. ಆಮೇಲೆ ಈ ದುಡ್ಡಿನ ಮೇಲೆ ಅವರು ಬೇರೆ ಬೇರೆ ಯಾವ ಕಂಪ್ನಿ ತೆಗೆದಿದ್ದಾರೆ, ಯಾವ ಥರ ಬೇರೆ ಬೇರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪ್ನಿಗಳು ತೆಗೆದಿದ್ದಾರೆ. ಆಮೇಲೆ ಬೇರೆ ರೀತಿ ಇವೇನು ಕನ್ಸ್ಯೂಮರ್ FMCG ಪ್ರಾಡಕ್ಟ್ಸ್ ಒಂದು ಕಂಪ್ನಿ ತೆಗೆದಿದ್ದಾರೆ. ಇವೆಲ್ಲ ನಿಮ್ಮ ಹಣ ಯೂಸ್ ಮಾಡಿಕೊಂಡು ಅಲ್ಲಿ ತಾವು ಒಂದು ಕಂಪ್ನಿಗಳು ಕಟ್ಕೊಂಡು ನಾಳೆ ಕಂಪ್ನಿ ಮುಚ್ಚಿ ಅವರು ಬಾಗಿಲ ಮುಚ್ಕೊಂಡು ಹೋಗ್ತಾರೆ. ಅದಕ್ಕೆ ದಯಮಾಡಿ ನಾನು ಇನ್ವೆಸ್ಟರ್ಸಲ್ಲಿ ಮತ್ತು ಎಕ್ಸರ್ಸಲ್ಲಿ ನಾನು ಮನವಿ ಮಾಡ್ಕೊತೀನಿ, ಇದ್ರ ಬಗ್ಗೆ ಹೋಗಿ ಅವರಿಗೆ ವಿಚಾರಿಸ್ರಿ. ಅವರು ಸೆಬಿ ರಿಜಿಸ್ಟ್ರೇಷನ್ ಕೇಳಿ ಅಥವಾ NSE ರಿಜಿಸ್ಟ್ರೇಷನ್ ಕೇಳಿ, ಆಮೇಲೆ ಅವ್ರದ್ದು GST ಪ್ಯಾನ್ ಎಲ್ಲ ಇನ್ಫಾರ್ಮೇಷನ್ ಕೇಳಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿರಿ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಒಂದು ಫಾರ್ಮ್ ಕೊಡಬೇಕು ನಿಮಗೆ. ನಿಮ್ಮ ಜೋಡಿ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಮಾಡೋದು ಅದು ತುಂಬ ತಪ್ಪ. ಅದಕ್ಕೆ ದಯಮಾಡಿ ಇದ್ರ ಬಗ್ಗೆ ನೀವು ಜಾಗೃತಿಗೊಂಡು ಇನ್ವೆಸ್ಟ್ ಮಾಡಿರಿ. ದಯಮಾಡಿ ಈ ಥರ ಫ್ರಾಡ್ ಕಂಪ್ನಿದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಿಮ್ಮ ಲೈಫ್ ಸೇವಿಂಗ್ಸನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಅಂತಿಮ ಸಂದೇಶ. ಈ ಪ್ರಕಟಣೆ ಸಾರ್ವಜನಿಕ ಜಾಗೃತಿಗಾಗಿ ಮಾತ್ರ ನೀಡಲಾಗಿದೆ. ಯಾವುದೇ ನಿರ್ದಿಷ್ಟ ಸಂಸ್ಥೆಯನ್ನು ನೇರವಾಗಿ ಆರೋಪಿಸುವುದಿಲ್ಲ. ಯಾವುದೇ ಅನುಮಾನಾಸ್ಪದ ಹೂಡಿಕೆ ಚಟುವಟಿಕೆ ಕಂಡುಬಂದಲ್ಲಿ ದಯವಿಟ್ಟು ತಿಳಿಸಿ. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸ್ಥಳೀಯ ಪೊಲೀಸ್, ಆರ್ಥಿಕ ಅಪರಾಧ ವಿಭಾಗ, ಜಾಗೃತರಾಗಿರಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ ಎಂದು ಟೋಪನ್ನವರ್ ತಿಳಿಸಿದ್ದಾರೆ. ವಿನೋದ್ ಕೋಲ್ಕಾರ್ಕಿ, MM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।